ನಮಸ್ತೆ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಮ್ಯಾ. ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಪಾಲಿಗೆ ಆಶಾ ಕಿರಣ ಸಿಐಟಿ. ಬೆಂಗಳೂರಿನ ಟಾಪ್ ಕಾಲೇಜ್ಗಳಲ್ಲೇ ಟಾಪರ್. 18 ವರ್ಷದಲ್ಲಿ ದೇಶಾದ್ಯಂತ ಫೇಮಸ್ ಆಗಿದೆ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್. ಇದೇ ಈ ಹೊತ್ತಿನ ವಿಶೇಷ. ಕೂಲ್ ಕೇಂಬ್ರಿಡ್ಜ್. ಬೆಂಗಳೂರಿನ ಪ್ರತಿಷ್ಠಿತ ಎಂಜಿನಿಯರಿಂಗ್ ಕಾಲೇಜುಗಳ ಹೆಸರು ಹೇಳಿ ಅಂತ ಯಾರಾದರೂ ಹೇಳಿದ್ರೆ ಫಸ್ಟ್ ನೆನಪಾಗೋದೇ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಬೆಂಗಳೂರಿನ ಕೆಆರ್ ಪುರದಲ್ಲಿರೋ ಈ ಕಾಲೇಜು ಇಡೀ ಬೆಂಗಳೂರು ಮಾತ್ರವೇ ಅಲ್ಲ, ನಮ್ಮ ದೇಶದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿದೆ. ಯಾವುದೇ ಕಾಲೇಜ್ ಆದರೂ ಕ್ಯಾಂಪಸ್ ಮುಖ್ಯವಾಗುತ್ತೆ. ಬೆಂಗಳೂರಲ್ಲೇ ಟಾಪ್ ಕ್ಯಾಂಪಸ್ ಹೊಂದಿರೋ ಶ್ರೇಯ ಸಿಐಟಿ ಸಲ್ಲುತ್ತೆ. ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಬೆಂಗಳೂರಿನಲ್ಲಿ ಈ ಹೆಸರು ಕೇಳಿದವರೇ ಇಲ್ಲ ಅನ್ನೋ ಮಟ್ಟಿಗೆ ಈ ಕಾಲೇಜು ಫೇಮಸ್ ಆಗಿದೆ. ಬೆಂಗಳೂರಿನ ಪೂರ್ವ ಭಾಗದಲ್ಲಿರೋ ಕೃಷ್ಣರಾಜಪುರದಲ್ಲಿರೋ ಕಾಲೇಜು ಸಿಐಟಿ. 2007ನೇ ವರ್ಷದಲ್ಲಿ ಶುರುವಾದ ಸಿಐಟಿ ಕೇವಲ 18 ವರ್ಷದಲ್ಲಿ ಮಾಡಿರೋ ಹೆಸರು ಅಷ್ಟಿಷ್ಟಲ್ಲ. ದಿ ವೀಕ್ ವಾರಪತ್ರಿಕೆಯ ಬೆಂಗಳೂರಿನ ಎಮರ್ಜಿಂಗ್ ಪ್ರೈವೇಟ್ ಎಂಜಿನಿಯರಿಂಗ್ ಕಾಲೇಜುಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಭಾರತ ಸರ್ಕಾರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯ ಸಂಶೋಧನಾ ಆಧಾರಿತ ಕಾಲೇಜುಗಳಿಗೆ ನೀಡುವ 5ಕ್ಕೆ 5 ಅಂಕ ಪಡೆದಿರೋ ಕಾಲೇಜುಗಳಲ್ಲಿ ಸಿಐಟಿ ಒಂದಾಗಿದೆ. ಈ ಮೂಲಕ ಹಲವಾರು ದಶಕಗಳಿಂದ ಟಾಪ್ನಲ್ಲಿದ್ದ ಕಾಲೇಜುಗಳಿಗಿಂತ ಟಾಪ್ ಕಾಲೇಜ್ ಆಗಿ ಗುರುತಿಸಿಕೊಂಡಿದೆ. ಬೆಂಗಳೂರಿನ ಟಾಪ್ ಕಾಲೇಜುಗಳಲ್ಲೇ ಟಾಪರ್ ಸಿಐಟಿ. ಅತ್ಯದ್ಭುತ ಕ್ಯಾಂಪಸ್, ಸಂಶೋಧನೆಗೆ ಹೆಚ್ಚಿನ ಆದ್ಯತೆ. ಸಿಐಟಿ ಕ್ಯಾಂಪಸ್ ಯಾರಿಗಾದ್ರೂ ಸ್ಫೂರ್ತಿ ನೀಡುತ್ತೆ. ಯಾವುದೇ ಕಾಲೇಜಿನ ಸಕ್ಸಸ್ನಲ್ಲಿ ಆ ಕಾಲೇಜಿನ ಕ್ಯಾಂಪಸ್ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕ್ಯಾಂಪಸ್ನಲ್ಲಿ ಪಾಸಿಟಿವ್ ವೈಬ್ಗಳಿದ್ರೆ ಆ ಕಾಲೇಜು ಅತಿ ಕಡಿಮೆ ಅವಧಿಯಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಗಳಿಸುತ್ತೆ ಅನ್ನೋದಕ್ಕೆ ಸಿಐಟಿ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಸಿಐಟಿ ಕ್ಯಾಂಪಸ್ನಲ್ಲಿರೋ ಸೌಲಭ್ಯಗಳಿಂದ ವಿದ್ಯಾರ್ಥಿಗಳನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತೆ. ಇಂದು ಕಾಲೇಜು
ಕುಳಿತು ಓದಬಹುದಾದ ಸೌಲಭ್ಯವನ್ನ ಕಾಲೇಜಿನ ಲೈಬ್ರರಿ ಹೊಂದಿದೆ. ವಿದ್ಯಾರ್ಥಿಗಳ ಕಲಿಕೆಗೆ ನೆರವಾಗುವ 29,000ಕ್ಕೂ ಹೆಚ್ಚು ಪುಸ್ತಕಗಳು ಲೈಬ್ರರಿಯಲ್ಲಿವೆ. ಇದು ಕಾಲೇಜಿನ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಓದಿಗೆ ಎಷ್ಟರ ಮಟ್ಟಿಗೆ ಪೂರಕ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಿದೆ ಅನ್ನೋದಕ್ಕೆ ಉದಾಹರಣೆಯಾಗಿದೆ. ಸಂಶೋಧನೆಗೆ ಹೆಚ್ಚಿನ ಒತ್ತು, ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಐ ಮತ್ತು ಎಂಎಲ್ ಆದ್ಯತೆ, ಕೇಂಬ್ರಿಯನ್ ಓಪನ್ ಹೌಸ್ ಆಯೋಜನೆ. ಪ್ರಸ್ತುತ ಅತ್ಯಾಧುನಿಕ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಸಂಸ್ಥಾಪಕ ಡಿಕೆ ಮೋಹನ್ ಪುತ್ರ ನಿತಿನ್ ಸಂಸ್ಥೆ ಬೆಳೆದು ಬಂದ ರೀತಿಯನ್ನ ವಿವರಿಸಿದ್ರು. ಅಲ್ಲದೆ ತಮ್ಮ ತಂದೆ ಡಿಕೆ ಮೋಹನ್ ಕಂಡ ಕನಸು ನನಸಾಗಿದ್ದಕ್ಕೆ ಹರ್ಷವನ್ನ ವ್ಯಕ್ತಪಡಿಸಿದ್ರು. CIT was established in 2007, sparked by the vision of our chairman Shri DK Mohan, with a deep sense of purpose and a dream to create access to quality technical education in this part of Bangalore, especially in the semi-urban and the rural areas and different parts of this country. He laid the foundation for what we see today. From very humble start with just 4 acres, 240 students and 23 passionate faculty members, we have grown steadily and purposefully. Today, we offer 9 undergraduate engineering programs, 4 post-graduation programs and 8 research centers. And now today we have around 6 institutions starting from preschool to PhD. And we are a home to 7,000 plus students and 1,000 plus faculty and staff across our group.
ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥಾಪಕ ಡಿಕೆ ಮೋಹನ್ ಅವರ ಕನಸಿನ ಕೂಸು 2007ರಲ್ಲಿ ಈ ಸಂಸ್ಥೆಯನ್ನ ಆರಂಭಿಸಿದಾಗ ಅವರು ದೊಡ್ಡ ಕನಸನ್ನ ಕಂಡಿದ್ರು. ಆದರೆ ಅದು ನನ್ಸಾಗತ್ತಾ ಇಲ್ವಾ ಅನ್ನೋದು ಆಗ ಅವರಿಗೆ ಗೊತ್ತಿರಲಿಲ್ಲ. ಆದರೆ ಈ 18 ವರ್ಷಗಳ ಪಯಣದಲ್ಲಿ ಅವರು ಭರ್ಜರಿ ಸಕ್ಸಸ್ ಅನ್ನ ಕಂಡುಕೊಂಡಿದ್ದಾರೆ. ಹೀಗಾಗಿ ಕೃಷ್ಣರಾಜಪುರದಲ್ಲಿಯೇ ಸಿಐಟಿ ಆರಂಭಿಸಿದ್ದೇಕೆ ಅಂತ ಹೇಳಿದ್ದಾರೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆ ಹೊರತರುವುದೇ ಉದ್ದೇಶ. ಕೇಂಬ್ರಿಯನ್ ಓಪನ್ ಹೌಸ್ ಉದ್ದೇಶ ವಿವರಿಸಿದ ಡಿಕೆ ಮೋಹನ್. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂದು ಹೆಮ್ಮರವಾಗಿ ಬೆಳೆದಿದೆ. ಆದರೆ ಅದಕ್ಕೆ ಬೀಜ ಬಿದ್ದಿದ್ದು 2007ರಲ್ಲಿ. ಅರೆನಗರ ಮತ್ತು ಗ್ರಾಮಗಳಿಂದ ಸುತ್ತುವರೆದಿದ್ದ ಪ್ರದೇಶ ಕೃಷ್ಣರಾಜಪುರ. ಆಗಿನ್ನೂ ಇಷ್ಟರ ಮಟ್ಟಿಗೆ ಬೆಳೆದಿರಲಿಲ್ಲ. ಇಂಥ ಪ್ರದೇಶದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣವನ್ನ ಒದಗಿಸುವ ಗುರಿಯೊಂದಿಗೆ ಸಿಐಟಿ ಆರಂಭವಾಯಿತು. ಬಳಿಕ ಸಿಐಟಿ ಬೆಂಗಳೂರಿನ ಅತ್ಯಂತ ಪ್ರಮುಖ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಒಂದೊಂದು ಪ್ರತಿಭೆ ಇರುತ್ತೆ. ಕೆಲವು ವಿದ್ಯಾರ್ಥಿಗಳಲ್ಲಿ ಅದನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು. ಆದರೆ ಬಹುತೇಕ ವಿದ್ಯಾರ್ಥಿಗಳಲ್ಲಿ ಅಡಗಿರೋ ಪ್ರತಿಭೆಯನ್ನ ಅಷ್ಟು ಸುಲಭಕ್ಕೆ ಪತ್ತೆ ಹಚ್ಚೋಕೆ ಸಾಧ್ಯವಿಲ್ಲ. ಇದು ಡಿಕೆ ಮೋಹನ್ ಅವರಿಗೂ ಗೊತ್ತಿತ್ತು. ಹೀಗಾಗಿ ತಮ್ಮ ಸಂಸ್ಥೆಯಲ್ಲಿ ಸಂಶೋಧನೆಗೆ ಹೆಚ್ಚು ಒತ್ತು ನೀಡಲು ಆದ್ಯತೆ ಕೊಟ್ಟಿದ್ರು. ಅದರ ಏನು ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಯಲ್ಲಿ ಓದುವಂಥ ಮಕ್ಕಳು ಬರೀ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ಹೋಗೋದು ಅಲ್ಲದೆ ಬೇರೆ ಅವರು ಏನು ಇವತ್ತಿನ ದಿವಸ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸು ಅವರು ಎಕ್ವಿಪ್ ಆಗಬೇಕು. ಅದರ ಜೊತೆಯಲ್ಲಿ ತೊಗೊಂಡೋಗ್ಬೇಕು. ಇಂಡಸ್ಟ್ರಿ ಎಕ್ಸ್ಪೋಜರ್ ಆಗಬೇಕು. ಅವರ ಐಡಿಯಾಗಳು ಇವತ್ತಿನ ದಿವಸ ಅವರು ಓದುವಂಥ ಸಂದರ್ಭದಲ್ಲೇ ಹೊಸ ಹೊಸ ಐಡಿಯಾಗಳು ಹೇಗೆ ಬರಬೇಕು, ಹೇಗೆ ಅದನ್ನು ಪ್ರಾಜೆಕ್ಟ್ ಮುಖೇನವಾಗಿ ಅದನ್ನು ಹೇಗೆ ಪ್ರದರ್ಶನ ಮಾಡಬೇಕು ಅನ್ನುವಂಥ ಉದ್ದೇಶ ಬರಬೇಕು ಅವರಿಗೆ. ಯಾಕೆಂತ ಹೇಳಿದ್ರೆ ನಮ್ಮ ದೇಶ ಭಾಳ 140 ಕೋಟಿ ಇರ್ತಕ್ಕಂಥ ಒಂದು ದೇಶ. ಎಲ್ರಿಗೂ ಒಂದೊಂದು ಐಡಿಯಾ ಇರ್ತದೆ. ಬಟ್ ಅದು
ಅಂತ ಹೇಳಿದ್ರು. ಇದು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2007 ಎಸ್ಟಾಬ್ಲಿಷ್ ಆಯಿತು. ನಾವು ಬೋತ್ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್, ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್, PhD ವರೆಗೂ ಕೂಡ ನಮ್ಮಲ್ಲಿ ವಿದ್ಯಾಭ್ಯಾಸ ನಡೆಸ್ತಾರೆ ಫ್ಯಾಕಲ್ಟಿ ಮತ್ತು ಸ್ಟೂಡೆಂಟ್ಸ್. ಇಲ್ಲಿ PG ಪ್ರೋಗ್ರಾಮ್ಸ್ 4 ಇದೆ, 9 ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್ ಇದೆ ಮತ್ತು 8 ರಿಸರ್ಚ್ ಸೆಂಟರ್ಸ್ ಇದೆ ಫಾರ್ PhD ಪ್ರೋಗ್ರಾಮ್ಸ್. ಇಲ್ಲಿ ನಾವು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ನಾವು ಅಟಾನಮಸ್ ಇನ್ಸ್ಟಿಟ್ಯೂಷನ್ ಆಗಿದ್ದೀವಿ 2023ಇಂದ. ಆದ್ದರಿಂದ ನಮ್ಮ ಸಿಲೆಬಸ್ ಎಲ್ಲ ಇಂಡಸ್ಟ್ರಿ ಸ್ಟ್ಯಾಂಡರ್ಡಲ್ಲಿ. ಸೊ ನಮ್ಮ ಬೋರ್ಡ್ ಆಫ್ ಮೆಂಬರ್ಸ್ ಎಲ್ಲರೂ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಪ್ಲಸ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸಿಂದ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವ್ರದ್ದು ಎಲ್ಲ ಸೇರಿ ನಾವು ಸ್ಟೂಡೆಂಟ್ಸ್ಗೆ ಇವಾಗ ಏನು ಬೇಕು, ಏನು ಟೆಕ್ನಾಲಜಿ ಬೇಕು, ಎಂಪ್ಲಾಯಬಿಲಿಟಿ ಹೇಗೆ ಇಂಪ್ರೂವ್ ಮಾಡ್ಬೋದು, ಆ ಥರ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್. ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ನಡೆಯೋ ವಿಜ್ಞಾನ ವಸ್ತು ಪ್ರದರ್ಶನಗಳಲ್ಲಿ ಜನಸಾಮಾನ್ಯರಿಗೆ ಉಪಯೋಗವಾಗೋ ದೈನಂದಿನ ಜೀವನದಲ್ಲಿ ಬಳಸೋದಕ್ಕೆ ಸಾಧ್ಯವಾಗುವಂತಹ ಮಾದರಿಗಳನ್ನು ಪ್ರದರ್ಶನ ಮಾಡ್ತಾರೆ. ಆದರೆ CITಯಲ್ಲಿ ನಡೆದ ಕೇಂಬ್ರಿಯನ್ ಓಪನ್ ಹೌಸ್ ಇದಕ್ಕೆ ವಿಭಿನ್ನವಾಗಿದೆ. ಇದಕ್ಕೆ ಉತ್ತಮ ನಿದರ್ಶನ ಅಂದ್ರೆ ವಿದ್ಯಾರ್ಥಿಗಳು ನಿರ್ಮಿಸಿರುವಂತಹ ಮಾದರಿಗಳು. ಅಷ್ಟೊಂದು ಡಿಫ್ರೆಂಟ್ ಆಗಿದ್ಯಾ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ರೈತರ ಬೆಳೆ ನಿರ್ವಹಣೆಗೆ ನೆರವಾಗುವ ತಂತ್ರಜ್ಞಾನ ಅನಾವರಣ. CITಯಲ್ಲಿ ನಡೆದ ಕೇಂಬ್ರಿಯನ್ ಓಪನ್ ಹೌಸ್ನಲ್ಲಿ ಸಂಸ್ಥೆ ವಿದ್ಯಾರ್ಥಿಗಳು ರೈತರು ಬೆಳೆ ನಿರ್ವಹಣೆಗೆ ಅನುಕೂಲವಾಗೋ ತಂತ್ರಜ್ಞಾನ ಮತ್ತು ಸಾಫ್ಟ್ವೇರ್ ಕಂಡು ಹಿಡಿದಿದ್ದಾರೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ವಿದ್ಯಾರ್ಥಿ ಚನ್ನಬಸಪ್ಪರ ಮಾತುಗಳಲ್ಲಿ ಕೇಳಿ. ಇದು ಹೈಡ್ರೋಫೋನಿಕ್ಸ್ ಅಂತ ಸಿಸ್ಟಮ್ ಅಂತ ಮಾಡ್ತಾ ಇದ್ದೀವಿ. ಇದರಿಂದ ನಾವು ಏನು ಮಾಡ್ಬೋದು ಅಂದರೆ ನಮ್ಮ ಫಾರ್ಮರ್ಸ್ಗೆ ಈ ಸಿಸ್ಟಮಿಂದ ನಾವು ನಮ್ಮ ಬೆಳೆನ ಭಾಳ ಫಾಸ್ಟಾಗಿ ಬೆಳೆಯಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಯಾವ ಥರ ಹೆಲ್ಪ್ ಮಾಡುತ್ತೆ ಅಂದರೆ ನಮಗೆ ಈ ಹೈಡ್ರೋಫೋನಿಕ್ ಸಿಸ್ಟಮಲ್ಲಿ ನಾವು ಇದಕ್ಕೆ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಅಂತ ಕೊಡ್ತೇವೆ. ಅದು ಲಿಕ್ವಿಡಲ್ಲಿ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಕೊಡ್ತೇವೆ, ಆಯಿತಾ. ಇದರಿಂದ ಬೆಳೆ ನಮಗೆ ಗಿಡಗಳು ಬೆಳೀತವೆ. ಸೊ ಈ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಬರೀ ಇಷ್ಟೇ ಕೊಡೋದಲ್ಲದೆ ನಾವು ಇದಕ್ಕೆ ಕರೆಂಟ್ ಪಾಸ್ ಮಾಡ್ತೀವಿ. ಈ ಕರೆಂಟ್ ಪಾಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದು ಕರೆಂಟ್ ಗಿಡಗಳಿಗೆ ಪಾಸ್ ಮಾಡಿದಾಗೆ ಥ್ರೂ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಏನಾಗುತ್ತೆ, ಗಿಡಗಳು ಫಾಸ್ಟಾಗಿ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಗಿಡಗಳು ಫಾಸ್ಟಾಗಿ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಾಸ್ಟಾಗಿ ಬೆಳೀತದೆ. ಇದು ಕರೆಂಟ್ ಪಾಸ್ ಮಾಡೋದ್ರಿಂದ ಇದು ಅದ್ರ ಸ್ಟಿಮ್ಯುಲಸ್ ಜಾಸ್ತಿ ಆಗಿಬಿಟ್ಟು ಅದು ಫಾಸ್ಟಾಗಿ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಫಾಸ್ಟಾಗಿ ಬೆಳೀತದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನಾವು ರೈಸ್ ತಗೊಂಡ್ರೆ, ಪ್ಯಾಡಿ ತಗೊಂಡ್ರೆ, ಸೊ ಪ್ಯಾಡಿ 110 ದಿನ ಬೇಕು ಬೆಳಿಲಿಕ್ಕೆ, ಕಂಪ್ಲೀಟ್ ಪ್ಯಾಡಿ ಫ್ರಮ್ ನಾವು ಹಾಕಿಬಿಟ್ಟು ಫುಲ್ ಕ್ರಾಪ್ ತೆಗಿಲಿಕ್ಕೆ. ಸೊ ಅದೇ ನಮ್ಮ ಕರೆಂಟ್ ಪಾಸ್ ಮಾಡಿಬಿಟ್ಟು ಬೆಳೆದ್ರೆ ನಮಗೆ ವಿತಿನ್ 45 to 50 ಡೇಸಲ್ಲೇ ನಮ್ಮ ಕ್ರಾಪ್ ಕೈಗೆ ಬಂದ್ಬಿಡುತ್ತೆ. ರೋಬೋವಾರ್ ಮಾದರಿ ಪ್ರದರ್ಶಿಸಿದ ರೋಬೋಟೆಕ್ಸ್ ತಂಡ. ಇದೇ ರೀತಿ ರೋಬೋಟೆಕ್ಸ್ ವಿಭಾಗದ ವಿದ್ಯಾರ್ಥಿಗಳು ರೋಬೋಟೆಕ್ಸ್ ವಾರ್ ಮಾದರಿಯನ್ನ ಪ್ರದರ್ಶಿಸಿದ್ರು. ಆಧುನಿಕ ಜಗತ್ತಿನಲ್ಲಿ ರೋಬೋಟಿಕ್ಸ್ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಮಹತ್ವ ಪಡೆದುಕೊಳ್ತಾ ಇದೆ. ಇಂಥ ಹೊತ್ತಲ್ಲಿ ವಿದ್ಯಾರ್ಥಿಗಳು ಮಾಡಿರೋ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯವಾದದ್ದು. ನಾನು ಯಡಾಶ ಟೀಮಿಂದ ಮಾತಾಡ್ತಿರೋದು. ನಾವು ರೋಬೋವಾರ್ ರೆಡಿ ಮಾಡಿದ್ದೀವಿ. ನಾವು ಅರೌಂಡ್ 5 to 6 ಡೇಸ್ ಮುಂಚೆ ನಮಗೆ ಇನ್ಫಾರ್ಮೇಷನ್ ಬಂತು ಮಾಡಬೇಕು ಅಂತ. ಸೊ ಇದನ್ನು ರೆಡಿ ಮಾಡಿದ್ವಿ. ಸೊ ವಿ ಹ್ಯಾಡ್ ಆಲ್ಸೋ ಮಂಗಳೂರಿಂದ ಔಟ್ಸೋರ್ಸ್ ಕೂಡ ಮಾಡಿದ್ವಿ, ಸೊ ಒನ್ ಆಫ್ ದ ಕಾಂಪೋನೆಂಟ್ಸ್ ಕೂಡ. ಯಾಕಂದರೆ ನಮ್ಮ ಹತ್ರ CNC ಕಟ್ಟಿಂಗ್ ಇರೋದಕ್ಕೋಸ್ಕರ ಅಲ್ಲಿ ಹೋಗಿ CNC ಕಟ್ಟಿಂಗ್ ಕೂಡ ಮಾಡಿಕೊಂಡು ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ದಿಸ್ ಬಾಟ್ ಯಡಾಶ ಟ್ಯಾಗ್ ಇದೆ ಅಲ್ಲ, ಅದರಲ್ಲಿ ನಿಮಗೆ ವೆಪನ್ ಕೂಡ ಇದೆ, ರೋಲರ್ ವೆಪನ್ನು. ಅದರಿಂದ ವಿ ಕ್ಯಾನ್ ಪ್ರೊಡ್ಯೂಸ್ ಅಪ್ ಟು 200 ಟಾರ್ಕ್. ಸೊ ಹೆವಿ ಪವರಲ್ಲಿ ವರ್ಕ್ ಆಗ್ತಿದೆ.
ಸೊ ನಮ್ಮ ಟೀಮಲ್ಲಿ ಇವಾಗ ಪ್ರೆಸೆಂಟ್ಲಿ ನಾವು 4 ಮೆಂಬರ್ಸ್ ಕೂತ್ಕೊಂಡು ಮಾಡಿದ್ದು ಅರೌಂಡ್ ಡೇ ಆ್ಯಂಡ್ ನೈಟ್ ನಾವು ಮನೆಗೆ ಹೋಗಿ ಆಲ್ರೆಡಿ 3 ದಿವಸ ಆಯ್ತು ಇವಾಗ. ಸೊ ಸಿಟ್ಟಿಂಗ್ ಆ್ಯಂಡ್ ಬಿಲ್ಡಿಂಗ್ ದಿಸ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಆಗಿದ್ದಕ್ಕೋಸ್ಕರ ನಟ್ ಬೋಲ್ಟ್ ಮಾಡಿ CNC ಕಟಿಂಗ್ ಮಾಡಬೇಕಿತ್ತು. ಸೊ ನಮ್ಮ ಟೀಮ್ ಟುಗೆದರ್ ಕೂತ್ಕೊಂಡು ಮಾಡಿದ್ದೀವಿ. ಸೊ 2 hour ಹಾರ್ಡ್ವೇರ್ ಆ್ಯಂಡ್ 2 hour ಸಾಫ್ಟ್ವೇರ್ ಮಧ್ಯದಲ್ಲಿ ಇಲ್ಲ ಅಂತಂದರೂ ಕೂಡ ಕ್ಯಾಲಿಬ್ರೇಷನ್ ಮಾಡಬೇಕಾಗುತ್ತೆ, ಕೋಡ್ ಡಂಪ್ ಮಾಡೋಕ್ಕಾಗುತ್ತೆ ಆಡಿಯೋನಲ್ಲಿ. ಸೊ 2 ಡೈರೆಕ್ಟ್ಲಿ ರಿಸೀವರಿಂದನೇ ಕನೆಕ್ಟ್ ಮಾಡಿದ್ದೀವಿ, ಒಂದನ್ನು ಆಡಿಯೋನಿಂದ ಕನೆಕ್ಟ್ ಮಾಡಿದ್ದೀವಿ. ಈ ಬಿಗ್ ಒನ್ನು ವಿತ್ ಆಡಿಯೋನೋ ವರ್ಕ್ ಆಗ್ತಿದೆ, ಅದರ್ಸ್ ಎಲ್ಲ ಡೈರೆಕ್ಟ್ಲಿ ಫ್ರಮ್ ದ ರಿಸೀವರ್ ಟ್ರಾನ್ಸ್ಮಿಟರ್ನ ವರ್ಕ್ ಆಗ್ತಿದೆ. CIT ಪ್ರಯತ್ನದಿಂದ ಉತ್ತೇಜಿತರಾದ ಕಾಲೇಜು ವಿದ್ಯಾರ್ಥಿಗಳು ಬೇರ್ಯಾವ ಕಾಲೇಜು ಮಾಡದ ಪ್ರಯತ್ನವನ್ನ ನಮ್ಮ ಕಾಲೇಜ್ನಲ್ಲಿ ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳು ಸಹ ಫುಲ್ ಖುಷಿಯಾಗಿದ್ದಾರೆ. ನನ್ನ ಹೆಸರು ನೇಹಾ ಅಂತ. ನಾನು ಈ ಕಾಲೇಜಲ್ಲಿ ಕರೆಂಟ್ಲಿ 3rd ಇಯರಲ್ಲಿದ್ದೀನಿ, CSE ಬ್ರಾಂಚಲ್ಲಿ. ಕಾಲೇಜ್ಗೆ ನಾನು ಸುಮಾರು ಒಂದು 4-5 ವರ್ಷ ಮುಂಚೆ ಇಲ್ಲಿ JEE ಮೇನ್ಸ್ ಬರೆಯೋಕ್ಕೆ ಬಂದಿದ್ದೆ. ಆವಾಗ ತುಂಬ ಚೆನ್ನಾಗಿತ್ತು ಅಂತ ನೋಡಿ ಇಲ್ಲೇ ಡಿಸೈಡ್ ಆದೆ ಜಾಯ್ನ್ ಆಗೋಣ ಅಂತ. ಸೊ ಚೆನ್ನಾಗಿದೆ ಕಾಲೇಜು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ನಮ್ಗೆ ಸ್ವಲ್ಪ ಆಪರ್ಚುನಿಟೀಸ್ ಇದೆ. ಇವತ್ತು ಈ ಥರ ಕೇಂಬ್ರಿಡ್ಜ್ ಓಪನ್ ಹೌಸ್ ಅಂತ ಒಂದು ಫಸ್ಟ್ ಟೈಮ್ ಈ ಕೇಂಬ್ರಿಡ್ಜ್ ಕಾಲೇಜ್ ಓಪನ್ ಆಗಿದ್ದು ಅವಾಗಿಂದ ಇಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಗ್ರೇಟ್ ಗೋಯಿಂಗ್ ಅಂತ ಹೇಳ್ತೀನಿ, ಬಿಕಾಸ್ ಸ್ಟೂಡೆಂಟ್ಸ್ಗೆಲ್ಲರಿಗೂ ಅವರು ಬಿಸ್ನೆಸ್ ಆಪರ್ಚುನಿಟೀಸ್, ಅವ್ರ ಟ್ಯಾಲೆಂಟ್, ಸ್ಕಿಲ್ಸ್, ಅವ್ರ ಪ್ರಾಜೆಕ್ಟ್ಸ್ ಇದನ್ನೆಲ್ಲ ಅವ್ರು ಪ್ರದರ್ಶನ ಮಾಡೋದಕ್ಕೆ ಒಂದು ಅವಕಾಶ ನೀಡಿದ್ದಾರೆ. ಸೊ ಇಟ್ಸ್ ಗುಡ್ ಒನ್. ಈ ಥರ ಇನ್ನೂ ಸ್ವಲ್ಪ ಈವೆಂಟ್ಸ್ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಯಾವ್ದು ನಮಸ್ಕಾರ, ನಾನು ಕುಶಾಲ್ ಅಂತ, ISE ಬ್ರ್ಯಾಂಚ್. ಮತ್ತು ನಾನು ಓದ್ತಿರೋದು 2nd ಸೆಮ್. ನಾನು 2nd ಸೆಮ್ಮಲ್ಲಿದ್ದು ವಾಲಂಟಿಯರ್ ಆಗಿ ಇಷ್ಟು ಇದು ಮಾಡ್ತೀನಿ. ಇಟ್ಸ್ ಲೈಕ್ ನನಗೆ ಒಂಥರ ಖುಷಿ ಆಗಿರೋದು ಏನಕ್ಕೆ ಕಾಲೇಜ್ ಜಾಯ್ನ್ ಆಗಿರೋದು ಏನಕ್ಕೆ ಅಂದರೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ನಾಟ್ ಜಸ್ಟ್ ಬಿಕಾಸ್ ನೀವು ಫಸ್ಟ್ ಇಯರ್ ಆಗಿರ್ಬೋದು, 2nd ಇಯರ್ ಆಗಿರ್ಬೋದು. ನಾವು ಫಸ್ಟ್ ಇಯರಿಂದನೇ ನಾವು ಒಳ್ಳೆ ವಾಲಂಟಿಯರ್ಸ್ ಆಗಿ ಚಿಗುರು ಅಲ್ಲಿ ಒಂದು ಪಾರ್ಟ್ ತೊಗೊಂಡು ಒಂದು ಒಳ್ಳೆ ನಮಗೆ ಒಂದು ಸ್ಟೇಜ್ ಸಿಗ್ತಿದೆ. ನಮ್ಮ ತೋರಿಸ್ಕೊಳಕ್ಕೆ, ನಮ್ಮ ಟ್ಯಾಲೆಂಟ್ ನಾವು ಪರ್ಫಾರ್ಮ್ ಮಾಡೋಕ್ಕೆ ಎಲ್ಲ ನಮಗೆ ಒಂದು ಸ್ಟೇಜ್ ಸಿಗ್ತಿದೆ. ಸೊ ಇಟ್ಸ್ ಲೈಕ್ ನನಗೆ ಒಂಥರ ಖುಷಿ ಆಗುತ್ತೆ ನಾನು ಕೇಂಬ್ರಿಡ್ಜಲ್ಲಿ ಜಾಯ್ನ್ ಆಗಿದ್ದೀನಿ ಅಂತ. ಆ್ಯಂಡ್ ನಮ್ಮ ಬೇರೆ ಕಾಲೇಜಸ್ಸಲ್ಲಿರೋ ವರ್ಕ್ಶಾಪ್ಗಳು, ಕೋರ್ಸಸ್ಗಳೆಲ್ಲ ಇಲ್ಲಿದೆ ಅಂತ ಗೊತ್ತಾಗಿದ್ದಕ್ಕೆ ನಾನು ಮೋಸ್ಟ್ಲಿ ಜಾಯ್ನ್ ಆಗಿರೋದು. ನಮಸ್ಕಾರ ಎವ್ರಿವನ್, ನನ್ನ ಹೆಸರು ಬಂದ್ಬಿಟ್ಟು ಆ್ಯರನ್ ಅಂತ. ನಾನು 3rd ಇಯರ್ 6th ಸೆಮಿಸ್ಟರಲ್ಲಿ ಓದ್ತಾ ಇದ್ದೀನಿ ಇನ್ಫಾರ್ಮೇಷನ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ. ಸೊ ಇವತ್ತು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ನಾವು ಕೇಂಬ್ರಿಡ್ಜ್ ಓಪನ್ ಹೌಸ್ ಅಂತ ಒಂದು ಈವೆಂಟ್ ಮಾಡಿದ್ದೀವಿ. ಈ ಈವೆಂಟ್ ಏನಕ್ಕೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಶೋಕೇಸ್, ನಾವು ಅವ್ರೇನು ಪ್ರಾಜೆಕ್ಟ್ಸ್ ಮಾಡಿರೋದು, ಅವ್ರೇನು ಅಚೀವ್ಮೆಂಟ್ಸ್ ಮಾಡಿರೋದು ಎಲ್ಲ ಶೋಕೇಸ್ ಮಾಡೋದು. ಮತ್ತು ನಮ್ಮ ಮೇನ್ ಟಾರ್ಗೆಟ್ PU ಸ್ಟೂಡೆಂಟ್ಸ್ ಅವನ್ನೆಲ್ಲ ಕರೆಸಿದ್ದೀವಿ. ಯಾಕಂದರೆ ಅವ್ರ ಅಡ್ಮಿಷನ್ಸ್ ಆ್ಯಂಡ್ ಅವ್ರು ನಮ್ಮ ಕಾಲೇಜ್ ಜಾಯ್ನ್ ಮಾಡಬೇಕು, ಯಾಕೆ ಜಾಯ್ನ್ ಮಾಡಬೇಕು, ಏನೇನು ಆಪರ್ಚುನಿಟೀಸಲ್ಲಿ ಸಿಗುತ್ತೆ ಅಂತ, ಅದಕ್ಕೆ ನಾವು ದೊಡ್ಡದಾಗಿ ಒಂದು ಈವೆಂಟ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಈವೆಂಟ್ ಮಾಡಿದ್ದೀವಿ. ಮತ್ತು ಬರೀ ಸ್ಟೂಡೆಂಟ್ಸ್ ಆಮೇಲೆ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಬೆಸ್ಟ್ ಇದು ಕಾಲೇಜ್ ಚೂಸ್ ಮಾಡಿರೋದಕ್ಕೆ. ಸೊ ಪ್ಲೇಸ್ಮೆಂಟ್ ಎಲ್ಲ ಚೆನ್ನಾಗಿದೆ. ಒಟ್ಟಾರೆಯಾಗಿ DK ಮೋಹನ್ ಅವರ ಕನಸಿನ ಕೂಸಾದ CIT ಬೆಂಗಳೂರಿನ ಯಾವ ಎಂಜಿನಿಯರಿಂಗ್ ಕಾಲೇಜು ಮಾಡದ ನೂತನ ಪ್ರಯತ್ನಗಳನ್ನು ಮಾಡ್ತಾ ಇದೆ. 2007ರಲ್ಲಿ ಚಿಕ್ಕದಾಗಿ ಆರಂಭವಾದ CIT ಇಂದು ಬೆಂಗಳೂರಿನ ಟಾಪ್ ಕಾಲೇಜುಗಳಲ್ಲಿ ಒಂದು ಅಂತ ಗುರುತಿಸಿಕೊಂಡಿದೆ. ಇದರ ಹಿಂದೆ DK ಮೋಹನ್ ಅಪಾರ ಶ್ರಮವನ್ನು ವಹಿಸಿದ್ದಾರೆ ಅನ್ನೋದು ಸುಳ್ಳಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.